ಎಪ್ಸಾನ್ L130 ಇಂಕ್ ಟ್ಯಾಂಕ್ ಕಲರ್ ಪ್ರಿಂಟರ್. ಈ ಪ್ರಿಂಟರ್ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವಂತೆ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವುದು ಹೇಗೆ? ಹೆಡ್ ಕ್ಲೀನಿಂಗ್ ಅನ್ನು ನಿಯಮಿತವಾಗಿ ಏಕೆ ಮಾಡಬೇಕು? ಇದರೊಳಗಿನ ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಯಾವಾಗ ಬದಲಾಯಿಸಬೇಕು? ಹಾಗೂ ಇಂಕ್ ಕೌಂಟರ್ ಅನ್ನು ಹೇಗೆ ರೀಸೆಟ್ ಮಾಡುವುದು? ಪ್ರಿಂಟ್ ಪ್ರಿಫರೆನ್ಸ್ ಸೆಟ್ಟಿಂಗ್ ಅನ್ನು ಪರಿಣಾಮಕಾರಿಯಾಗಿ ಬಳಸುವುದರಿಂದ ಆಗುವ ಲಾಭ ಏನು? ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ. ಇದು ಪ್ರಿಂಟ್ ಪ್ರಪಂಚ ಕನ್ನಡದಲ್ಲಿ ಪ್ರಿಂಟರ್ಗಳ ಬಗ್ಗೆ ಮಾಹಿತಿ ನೀಡುವ ಪ್ರಪ್ರಥಮ ವಿಡಿಯೋ ಸರಣಿ. ಕಳೆದ ಸಂಚಿಕೆಗಳಿಂದ ನಾವು ಇಂಕ್ಜೆಟ್ ಹಾಗೂ ಲೇಸರ್ ಪ್ರಿಂಟರ್ಗಳ ಕಾರ್ಯನಿರ್ವಹಣೆ ಹಾಗೂ ವ್ಯತ್ಯಾಸಗಳನ್ನು ತಿಳಿದುಕೊಂಡಿದ್ದೇವೆ. ಜೊತೆಗೆ ಎಪ್ಸಾನ್ L130 ಇಂಕ್ಜೆಟ್ ಪ್ರಿಂಟರ್ ಹಾಗೂ HP 1020 ಲೇಸರ್ ಪ್ರಿಂಟರ್ಗಳ ಸಮಗ್ರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಇದಲ್ಲದೆ ಒಂದು ಪ್ರಿಂಟ್ ಕತೆ ಎಂಬ ವಿಶೇಷ ಸಂಚಿಕೆಯಲ್ಲಿ ವೈಯಕ್ತಿಕವಾಗಿ ಪ್ರಿಂಟರ್ಗಳನ್ನು ಬಳಸಿಕೊಂಡು ಬಂದ ಅನುಭವದ ಮಾಹಿತಿಯನ್ನು ಸಹ ನೀಡಿದ್ದೇವೆ. ಇನ್ನು ಈ ಅಧ್ಯಾಯದಲ್ಲಿ ನಾವು ಇಂಕ್ ಟ್ಯಾಂಕ್ ಪ್ರಿಂಟರ್ ಅನ್ನು ಹೇಗೆ ಮೇಂಟೈನ್ ಮಾಡಿಕೊಂಡು ಹೋಗುವುದು ಎಂಬುದನ್ನು ನೋಡೋಣ. ಮುಂದಿನ ಅಧ್ಯಾಯದಲ್ಲಿ ಲೇಸರ್ ಪ್ರಿಂಟರ್ನ ಟೋನರ್ ಅನ್ನು ರೀಫಿಲ್ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡಲಿದ್ದೇವೆ. ಅದು ಕೂಡ ಒಂದು ಪ್ರಮುಖ ವಿಡಿಯೋ ಆಗಿರುತ್ತದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದರಿಂದ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ಮಾಹಿತಿ ನಿಮಗೆ ಸಕಾಲಕ್ಕೆ ತಲುಪುತ್ತದೆ. ಎಪ್ಸಾನ್ L130 ನಾವೀಗಾಗಲೇ ತಿಳಿಸಿಕೊಟ್ಟಿರುವಂತೆ ಇದು ಇಂಕ್ ಟ್ಯಾಂಕ್ ವರ್ಗದ ಪ್ರಿಂಟರ್ ಆಗಿದ್ದು, ಇದರಲ್ಲಿ ವೆಟ್ ಇಂಕ್ ಬಳಸಲಾಗುವುದು ಹಾಗೂ ಇದನ್ನು ಸುಲಭವಾಗಿ ಬಾಟಲ್ಗಳಿಂದ ಈ ಇಂಕ್ ಟ್ಯಾಂಕ್ಗಳಿಗೆ ತುಂಬಿಸಬಹುದಾಗಿದೆ. ಇಂಕ್ಜೆಟ್ ಪ್ರಿಂಟರ್ನಲ್ಲಿ ಪ್ರಿಂಟರ್ ಹೆಡ್ ಇದ್ದು ಇದು ಇದರ ಅತ್ಯಂತ ಮುಖ್ಯವಾದ ಭಾಗವಾಗಿರುತ್ತದೆ ಮತ್ತು ಇದನ್ನು ನಿಯಮಿತವಾಗಿ ಕ್ಲೀನ್ ಮಾಡಬೇಕಾಗುತ್ತದೆ. ಸಂತಸದ ವಿಷಯವೆಂದರೆ ಇದನ್ನು ನಾವೇ ಕಂಪ್ಯೂಟರ್ನಿಂದ ಕೆಲ ಕಮಾಂಡ್ಗಳನ್ನು ಕಳಿಸಿ ಕ್ಲೀನ್ ಮಾಡಬಹುದಾಗಿದೆ. ಪ್ರಿಂಟರ್ ಅನ್ನು ಬಿಚ್ಚಿ ಬಿಡಿ ಭಾಗಗಳನ್ನು ಸ್ವಚ್ಛ ಮಾಡುವ ಪ್ರಮೇಯ ಇರುವುದಿಲ್ಲ. ಇದನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ಕಂಟ್ರೋಲ್ ಪ್ಯಾನಲ್ ಅನ್ನು ಓಪನ್ ಮಾಡಿ ಅಲ್ಲಿ ಡಿವೈಸಸ್ ಮತ್ತು ಪ್ರಿಂಟರ್ ಅನ್ನು ಕ್ಲಿಕ್ ಮಾಡಿ. ಅಲ್ಲಿ ನೀವು ಎಪ್ಸಾನ್ L130 ಪ್ರಿಂಟರ್ ಇರುವುದನ್ನು ಗಮನಿಸಿ. ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಿಂಟ್ ಪ್ರಿಫರೆನ್ಸ್ ಅನ್ನು ಓಪನ್ ಮಾಡಿ. ಮೇಂಟೆನೆನ್ಸ್ ಟ್ಯಾಬ್ಗೆ ಹೋಗಿ. ಅಲ್ಲಿ ಸಾಕಷ್ಟು ಮೇಂಟೆನೆನ್ಸ್ ಟೂಲ್ಗಳು ಇವೆ, ಅಂದರೆ ನಾಜಲ್ ಚೆಕ್, ಪ್ರಿಂಟರ್ ಹೆಡ್ ಮ್ಯಾನೇಜ್ಮೆಂಟ್, ಪವರ್ ಇಂಕ್ ಫ್ಲಶಿಂಗ್ ಇತ್ಯಾದಿ. ಆದರೆ ಇವ್ಯಾವನ್ನು ನೀವು ಬಳಸುವ ಅಗತ್ಯವಿರುವುದಿಲ್ಲ. ಹೆಡ್ ಕ್ಲೀನಿಂಗ್ ಎಂಬ ಒಂದೇ ಟೂಲ್ ಅನ್ನು ನೀವು ಬಳಸಬೇಕಾಗುತ್ತದೆ. ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಪ್ರಿಂಟರ್ ಆನ್ ಆಗಿರುವುದನ್ನು ಖಾತರಿಪಡಿಸಿಕೊಳ್ಳಿ. ಇದನ್ನು ರನ್ ಮಾಡಿದ ಕೂಡಲೇ ಪ್ರಿಂಟರ್ ಹೆಡ್ ಸದ್ದು ಮಾಡುತ್ತಾ ಚಲಿಸುವುದನ್ನು ನೀವು ಗಮನಿಸಬಹುದು. ಜೊತೆಗೆ ಪ್ರಿಂಟರ್ನ ಪವರ್ ಬಟನ್ ಅಂದರೆ ಹಸಿರು ಬಟನ್ ಬ್ಲಿಂಕ್ ಆಗುವುದನ್ನು ಸಹ ನೀವು ನೋಡಬಹುದು. ಈ ಕ್ಲೀನಿಂಗ್ ಸುಮಾರು 2-3 ನಿಮಿಷಗಳವರೆಗೆ ಸಾಗುತ್ತದೆ. ನೀವು ಕಾಯಬೇಕು. ಇದು ಮುಗಿದ ನಂತರ ಹೆಡ್ ಮೂವ್ಮೆಂಟ್ ನಿಲ್ಲುತ್ತದೆ ಹಾಗೂ ಲೈಟ್ ಬ್ಲಿಂಕ್ ಆಗುವುದು ಸಹ ನಿಲ್ಲುತ್ತದೆ. ಈಗ ನೀವು ಫಿನಿಶ್ ಬಟನ್ ಅನ್ನು ಒತ್ತಬಹುದು. ಈ ಕಮಾಂಡ್ ಅನ್ನು ಮತ್ತೆ 1 ಅಥವಾ 2 ಬಾರಿ ಪುನರಾವರ್ತಿಸಿ. ನಿಮ್ಮ ಪ್ರಿಂಟರ್ ಹೊಸದಾದಲ್ಲಿ 3 ಕ್ಲೀನಿಂಗ್ ಸೈಕಲ್ಗಳು ಸಾಕಾಗುತ್ತವೆ. ನಿಮ್ಮ ಪ್ರಿಂಟರ್ ಹಳೆಯದಾಗುತ್ತಾ ಹೋದಂತೆ, ಅಂದರೆ 2-3 ವರ್ಷಗಳ ನಂತರ, ಆಗ ನೀವು ಇನ್ನೂ 2-3 ಬಾರಿ ಕ್ಲೀನ್ ಮಾಡಬೇಕಾಗಬಹುದು. ಅಂದರೆ ಒಟ್ಟು 5 ಅಥವಾ 6 ಬಾರಿ ಕ್ಲೀನ್ ಮಾಡಬೇಕಾಗುತ್ತದೆ. ಆಗಲೇ ಹೆಡ್ ಸರಿಯಾಗಿ ಸ್ವಚ್ಛವಾಗುವುದು. ಈ ಹೆಡ್ ಕ್ಲೀನಿಂಗ್ ಅನ್ನು ಸುಮಾರು 200ರಿಂದ 500 ಪ್ರಿಂಟ್ಔಟ್ ಅನ್ನು ನೀಡಿದ ನಂತರ ಮಾಡಬೇಕಾಗಬಹುದು. ಇದು ಮತ್ತೆ ನಿಮ್ಮ ಪ್ರಿಂಟರ್ ಎಷ್ಟು ಹಳೆಯದಾಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಪ್ರಿಂಟರ್ ಹೊಸದಾಗಿದ್ದರೆ ನೀವು 500 ಪ್ರಿಂಟ್ಗಳವರೆಗೆ ಕಾದು ನಂತರ ಕ್ಲೀನ್ ಮಾಡಿದರೂ ಸಾಕು. ಹೆಡ್ ಕ್ಲೀನಿಂಗ್ ಮಾಡುವುದರಿಂದ ನೀವು ಇಂಕ್ ಟ್ಯಾಂಕ್ನಿಂದ ಪ್ರಿಂಟರ್ ಅನ್ನು ಪ್ರಿಂಟ್ ಹೆಡ್ನ ನಾಜಲ್ಗಳಿಗೆ ಹರಿಸುವುದರಿಂದ ಸ್ವಲ್ಪ ಪ್ರಮಾಣದ ಇಂಕ್ ಅನ್ನು ವೇಸ್ಟ್ ಮಾಡುತ್ತೀರಿ ಎಂಬುದನ್ನು ಮರೆಯಬೇಡಿ. ಹಾಗಾಗಿ ಅನಗತ್ಯವಾಗಿ ಈ ಕಮಾಂಡ್ ಅನ್ನು ರನ್ ಮಾಡಬೇಡಿ. ಜೊತೆಗೆ ನಿಮ್ಮ ಪ್ರಿಂಟರ್ ಅನ್ನು 3ರಿಂದ 5 ದಿನಗಳ ಕಾಲ ಪ್ರಿಂಟ್ ಮಾಡದೆ ಹಾಗೆ ಐಡಲ್ ಆಗಿ ಇಟ್ಟಿದ್ದಲ್ಲಿ, ನೀವು ಹೆಚ್ಚಿಗೆ ಪ್ರಿಂಟ್ ಕೊಟ್ಟಿಲ್ಲದಿದ್ದರೂ ಸಹ ನೀವು ಹೆಡ್ ಕ್ಲೀನಿಂಗ್ ಸೈಕಲ್ಗಳನ್ನು ರನ್ ಮಾಡಲೇಬೇಕಾಗುತ್ತದೆ. ಇಂಕ್ಜೆಟ್ ಪ್ರಿಂಟರ್ಗಳ ಬಗ್ಗೆ ತಿಳಿಸಿಕೊಡುವಾಗ ನಾವು ಇದರೊಳಗಿರುವ ಹೆಡ್ನಲ್ಲಿ ನಾಜಲ್ಗಳು ಸುಲಭವಾಗಿ ಕಟ್ಟಿಕೊಂಡು ಕಳಪೆ ಗುಣಮಟ್ಟದ ಪ್ರಿಂಟ್ಔಟ್ಗೆ ಕಾರಣವಾಗುತ್ತದೆ ಎಂಬುದನ್ನು ಹೇಳಿದ್ದೆವು. ಹಾಗಾಗಿ ಇದನ್ನು ನಿಯಮಿತವಾಗಿ ಕ್ಲೀನ್ ಮಾಡಬೇಕಾಗುತ್ತದೆ. ಹಾಗಾದಲ್ಲಿ ಮಾತ್ರ ಇಂಕ್ ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತದೆ. ಕೆಲವರು ಪ್ರಿಂಟರ್ ಅನ್ನು ಬಿಚ್ಚಿ ಮ್ಯಾನ್ಯುಯಲ್ ಆಗಿ ಪ್ರಿಂಟರ್ ಹೆಡ್ ಅನ್ನು ನೀರು ಹಾಗೂ ಸಿರಿಂಜ್ಗಳಿಂದ ಕ್ಲೀನ್ ಮಾಡುತ್ತಾರೆ. ಆದರೆ ಇದು ಅನಗತ್ಯ. ನಿಜ ಹೇಳಬೇಕೆಂದರೆ ಇದರಿಂದ ಪ್ರಿಂಟರ್ ಹಾಳಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ
ಈ ಹೆಡ್ನ ಒಳಗೆ ತುಂಬಾ ಸೂಕ್ಷ್ಮವಾದ ಕಾಂಪೊನೆಂಟ್ಗಳು ಇರುತ್ತವೆ. ಹೆಡ್ನಲ್ಲಿ ನಾಸಲ್ಗಳಲ್ಲದೆ ಕೆಲ ಎಲೆಕ್ಟ್ರಾನಿಕ್ ಭಾಗಗಳು ಸಹ ಇರುತ್ತವೆ. ಇದರೊಳಗೆ ನೀರು ಹೋದಲ್ಲಿ ಇದು ಹೆಡ್ ಅನ್ನು ಶಾಶ್ವತವಾಗಿ ಹಾಳು ಮಾಡಬಹುದು. ಬಹುಶಃ ಕೆಲ ನುರಿತ ಟೆಕ್ನಿಷಿಯನ್ಗಳು ಇದನ್ನು ನಿರ್ವಹಿಸಲು ಸಾಧ್ಯವಾಗಬಹುದೇನೋ. ಆದರೆ ನಾವು ಯಾವಾಗಲೂ ಹೇಳುವಂತೆ ಸಾಮಾನ್ಯ ಗೃಹ ಬಳಕೆದಾರರಿಗೆ ಪ್ರಿಂಟರ್ಗಳ ಬಗ್ಗೆ ತಿಳಿದುಕೊಳ್ಳಲು ಹಾಗೂ ಅವನ್ನು ಹೇಗೆ ನಿರ್ವಹಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸಿಕೊಡುವುದು ನಮ್ಮ ಉದ್ದೇಶವಾಗಿರುತ್ತದೆ. ಕಂಪನಿಯ ಒರಿಜಿನಲ್ ಇಂಕ್ ಅನ್ನು ಬಳಸುತ್ತಾ ಬಂದರೆ, ಪ್ರಿಂಟರ್ ಅನ್ನು 5 ದಿನಗಳಿಗಿಂತ ಹೆಚ್ಚಿನ ಕಾಲ ಬಳಸದೆ ಹಾಗೆ ಇಡದೆ ಬಂದರೆ, ನಿಯಮಿತವಾಗಿ ಹೆಡ್ ಕ್ಲೀನಿಂಗ್ ಮಾಡುತ್ತಾ ಬಂದರೆ ನಿಮ್ಮ ಪ್ರಿಂಟರ್ ಸುರಕ್ಷಿತವಾಗಿರುತ್ತದೆ ಹಾಗೂ ಪ್ರಿಂಟರ್ ಕ್ಲೀನ್ ಮಾಡಿಸುವ, ಸರ್ವಿಸ್ ಮಾಡಿಸುವ ಪ್ರಮೇಯವೇ ಬರುವುದಿಲ್ಲ. ಒಂದನ್ನು ನೀವು ತಿಳಿದುಕೊಳ್ಳಬೇಕು, ಯಾವಾಗ ಇಂಕ್ಜೆಟ್ ಪ್ರಿಂಟರ್ ರಿಪೇರಿಗೆ ಬರುತ್ತದೋ ಆಗ ಅದರ ಆಯಸ್ಸು ಬಹುತೇಕ ಮುಗಿದಂತೆಯೇ ಎಂದು ನೀವು ಭಾವಿಸಬಹುದು. ಅದನ್ನು ರಿಪೇರಿ ಮಾಡುವ ಹಣದಲ್ಲಿ ನೀವು ಬಹುತೇಕ ಹೊಸ ಪ್ರಿಂಟರ್ ಅನ್ನೇ ಕೊಂಡುಕೊಳ್ಳಬಹುದು. ಹಾಗಾಗಿ ಈ ಪ್ರಿಂಟರ್ ಅನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತಾ ದೀರ್ಘಾವಧಿಯವರೆಗೆ ಅದನ್ನ ಬಳಸುವುದರ ಕಡೆ ನಿಮ್ಮ ಗಮನವಿರಲಿ. ಇಂಕ್ಜೆಟ್ ಪ್ರಿಂಟರ್ ಎಂದ ಮೇಲೆ ನೀವು ಮಾಡಬೇಕಾದ ಮತ್ತೊಂದು ಮುಖ್ಯವಾದ ಕೆಲಸವೆಂದರೆ ಅದರೊಳಗಿನ ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಬದಲಾಯಿಸುವುದು. ಯಾವುದೇ ಪ್ರಿಂಟರ್ ಅನ್ನು ತೆಗೆದುಕೊಂಡಲ್ಲಿ ಪ್ರಿಂಟ್ ಮಾಡುವಾಗ ಸ್ವಲ್ಪ ಪ್ರಮಾಣದ ಇಂಕ್ ಪ್ರಿಂಟರ್ ಮೇಲೆ ಮುದ್ರಿತವಾಗುತ್ತದೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದ ಇಂಕ್ ನಷ್ಟವಾಗಿ ಅದು ವೇಸ್ಟ್ ಇಂಕ್ ಪ್ಯಾಡ್ ನಲ್ಲಿ ಶೇಖರಣೆಯಾಗುತ್ತದೆ. ಇದು ಸಮಯ ಕಳೆದಂತೆ ತುಂಬಿ ಹೋಗಿ ಇದರ ಹೊರಗಿನಿಂದ ಇಂಕ್ ಚೆಲ್ಲಿ ಹೊರಬರುತ್ತದೆ. ಇದು ಪ್ರಿಂಟರ್ಗೆ ಹಾನಿ ಮಾಡುತ್ತದೆ. ಲೇಸರ್ ಪ್ರಿಂಟರ್ನಲ್ಲೂ ಸಹ ಈ ರೀತಿ ವೇಸ್ಟ್ ಇಂಕ್ ಹೊರಬರುತ್ತದೆ. ಡ್ರೈ ಟೋನರ್ ಪೌಡರ್ ಇಂಕ್ ಸಹ ವೇಸ್ಟ್ ಇಂಕ್ ಕಂಟೈನರ್ ನಲ್ಲಿ ಶೇಖರಣೆಯಾಗುತ್ತದೆ. ಹಾಗಾಗಿ ಇದು ಪ್ರಿಂಟಿಂಗ್ ನಲ್ಲಿ ತಪ್ಪಿಸಲಾಗದಂತಹ ಒಂದು ಕಾರ್ಯವಿಧಾನವಾಗಿರುತ್ತದೆ. ನಿಮ್ಮ ಪ್ರಿಂಟರ್ ಹಾನಿಯಾಗುವುದನ್ನು ತಪ್ಪಿಸಲು ಪ್ರಿಂಟರ್ನ ಸಾಫ್ಟ್ವೇರ್ ನಿಮ್ಮ ಪ್ರಿಂಟ್ ವಾಲ್ಯೂಮ್ನ ಮೇಲೆ ಒಂದು ಕಣ್ಣಿಟ್ಟು ಅದು ಒಂದು ಹಂತವನ್ನು ತಲುಪಿದ ಮೇಲೆ ನಿಮಗೆ ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಬದಲಾಯಿಸುವಂತೆ ಅಲರ್ಟ್ ನೀಡುತ್ತದೆ. ಒಂದು ಪಾಪ್ಅಪ್ ಮೆಸೇಜ್ ಬರುತ್ತದೆ ಹಾಗೂ ಪ್ರಿಂಟರ್ನ ಮೇಲಿನ ಪೇಪರ್ ಜಾಮ್ ಕೆಂಪು ಲೈಟ್ ಬಟನ್ ಬ್ಲಿಂಕ್ ಆಗಲು ಶುರುವಾಗುತ್ತದೆ. ಶುರುವಿನಲ್ಲಿ ನೀವು ಈ ಮೆಸೇಜ್ ಅನ್ನು ಸ್ಕಿಪ್ ಮಾಡಬಹುದು ಮತ್ತು ಪೇಪರ್ ಜಾಮ್ ಬಟನ್ ಅನ್ನು ಒತ್ತಿ ಹಿಡಿದು ಪ್ರಿಂಟ್ ನೀಡುವುದನ್ನು ಮುಂದುವರಿಸಬಹುದು. ಆದರೆ ಮತ್ತೆ ಕೆಲ ಪ್ರಿಂಟ್ಗಳ ನಂತರ ಮತ್ತೆ ಇದು ಮರುಕಳಿಸಿ ಈ ಬಾರಿ ಪ್ರಿಂಟಿಂಗ್ ಮುಂದುವರಿಯದಂತೆ ತಡೆ ಹಿಡಿಯುತ್ತದೆ. ಆಗ ನೀವು ಕಂಪನಿಯ ಸರ್ವಿಸ್ ಮ್ಯಾನ್ ಅನ್ನು ಸಂಪರ್ಕಿಸುವ ಬದಲಾಗಿ ಒಂದು ಸಾಫ್ಟ್ವೇರ್ ಟೂಲ್ ಅನ್ನು ಬಳಸಿ ವೇಸ್ಟ್ ಇಂಕ್ ಪ್ಯಾಡ್ ಕೌಂಟರ್ ಅನ್ನು ನೀವೇ ರೀಸೆಟ್ ಮಾಡಿಕೊಳ್ಳಬಹುದು. ಇಲ್ಲಿ ನಾನು ಆ ಸಾಫ್ಟ್ವೇರ್ ಅನ್ನು ತೋರಿಸಿಕೊಡುತ್ತಿದ್ದೇನೆ. ಇದನ್ನು ನೀವು ಗೂಗಲ್ನಲ್ಲಿ ಸುಲಭವಾಗಿ ಹುಡುಕಬಹುದು. ಒಂದು ವೇಳೆ ಇದು ಸಿಗದೆ ಹೋದರೆ ನಮ್ಮ ಚಾನೆಲ್ನ ಪೇಜ್ನ ಮೇಲೆ ನಮ್ಮ ಇಮೇಲ್ ಐಡಿ ಇರುತ್ತದೆ. ನಮ್ಮನ್ನು ಸಂಪರ್ಕಿಸಿದರೆ ನಾವು ನಿಮಗೆ ರಿಪ್ಲೈ ಮಾಡಿ ಈ ಫೈಲ್ ಅನ್ನು ಅಟ್ಯಾಚ್ ಮಾಡಿ ನಿಮಗೆ ಕಳಿಸಿಕೊಡುತ್ತೇವೆ. ಸರಿ, ನಿಮಗೆ ಈ ಸಾಫ್ಟ್ವೇರ್ ಸಿಕ್ಕಿದೆ ಎಂದು ಭಾವಿಸುತ್ತಾ ಇದನ್ನು ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ. ಈ ಟೂಲ್ ಅನ್ನು ರನ್ ಮಾಡಿದಾಗ ಒಂದು ಪೇಜ್ ತೆರೆದುಕೊಂಡು ಅದರ ಮೇಲೆ ಸೀಕ್ವೆನ್ಷಿಯಲ್ ಅಡ್ಜಸ್ಟ್ಮೆಂಟ್ ಮತ್ತು ಪರ್ಟಿಕ್ಯುಲರ್ ಅಡ್ಜಸ್ಟ್ಮೆಂಟ್ ಮೋಡ್ ಎಂದು ಈ ರೀತಿ ತೋರಿಸುತ್ತದೆ. ಇಲ್ಲಿ ಸಾಕಷ್ಟು ಆಪ್ಷನ್ಗಳಿದ್ದು ಹಲವಾರು ಮೇಂಟೆನೆನ್ಸ್ ಟೂಲ್ಗಳು ಇರುತ್ತವೆ. ನೀವು ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಅವೆಲ್ಲವನ್ನು ಟೆಕ್ನಿಷಿಯನ್ಗಳು ಬಳಸಿಕೊಳ್ಳುತ್ತಾರೆ. ನೀವು ಇಲ್ಲಿ ಕೇವಲ ವೇಸ್ಟ್ ಇಂಕ್ ಪ್ಯಾಡ್ ಕೌಂಟರ್ ಅನ್ನು ರೀಸೆಟ್ ಮಾಡುವ ಟೂಲ್ ಅನ್ನು ಮಾತ್ರ ಬಳಸಬೇಕಾಗುತ್ತದೆ. ಅದಕ್ಕಾಗಿ ನೀವು ಪರ್ಟಿಕ್ಯುಲರ್ ಅಡ್ಜಸ್ಟ್ಮೆಂಟ್ ಮೋಡ್ ಅನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ವೇಸ್ಟ್ ಇಂಕ್ ಪ್ಯಾಡ್ ಕೌಂಟರ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಇದಕ್ಕೆ ಮುಂಚಿತವಾಗಿ ನೀವು ಪ್ರಿಂಟರ್ನ ಮಾಡೆಲ್ ಸಂಖ್ಯೆ ಹಾಗೂ ಪೋರ್ಟ್ ಅನ್ನು ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡುವಂತೆ ಸೆಟ್ ಮಾಡಬೇಕಾಗುತ್ತದೆ. ಇಲ್ಲಿ ಕೊಟ್ಟಿರುವ ಹೆಡ್ ಕ್ಲೀನಿಂಗ್ ಟೂಲ್ ಅನ್ನು ಸಹ ನೀವು ಬಳಸುವ ಅಗತ್ಯವಿಲ್ಲ. ಅದಕ್ಕೆ ನಾವು ಮೊದಲು ತಿಳಿಸಿದ ಕಂಟ್ರೋಲ್ ಪ್ಯಾನೆಲ್ನ ಪ್ರಿಂಟ್ ಪ್ರಿಫರೆನ್ಸ್ ಟ್ಯಾಬ್ ಅನ್ನು ಬಳಸುವುದು ಸೂಕ್ತ. ಮೊದಲು ವೇಸ್ಟ್ ಇಂಕ್ ಪ್ಯಾಡ್ ಕೌಂಟರ್ ಅನ್ನು ಕ್ಲಿಕ್ ಮಾಡಿ, ನಂತರ ಮೇನ್ ಪ್ಯಾಡ್ ಕೌಂಟರ್ ಅನ್ನು ಕ್ಲಿಕ್ ಮಾಡಿ, ಆಮೇಲೆ ಚೆಕ್ ಬಟನ್ ಅನ್ನು ಒತ್ತಿ. ಈಗ ನೀವು ಕೌಂಟರ್ ಎಷ್ಟಿದೆ ಎಂಬುದನ್ನು ನೋಡಬಹುದು. ಇದು 10, 100, 1000, 5000 ಈ ರೀತಿ ಪಾಯಿಂಟ್ಗಳನ್ನು ತೋರಿಸುತ್ತದೆ. ಅಂದರೆ ಇದು ನೀವು ಇಲ್ಲಿಯವರೆಗೂ ಎಷ್ಟು ಪೇಜ್ಗಳ ಪ್ರಿಂಟ್ ಅನ್ನು ನೀಡಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ಅದೇ ರೀತಿ ನೀವು ಇಲ್ಲಿ 6207 ಪಾಯಿಂಟ್ ಎಂದು ನಮೂದಿಸಿರುವುದನ್ನು ನೋಡಬಹುದು. ಇದನ್ನು ಗರಿಷ್ಠ ಲಿಮಿಟ್ ಎಂದು ಅವರು ಹೇಳಿದ್ದಾರೆ. ಹಾಗಾಗಿ ನೀವು ವೇಸ್ಟ್ ಇಂಕ್ ಪ್ಯಾಡ್ ಎರರ್ ಮೆಸೇಜ್ ಬರುವ ಸಮಯದಲ್ಲಿ ಈ ಟೂಲ್ ಅನ್ನು ರನ್ ಮಾಡಿದರೆ ಖಂಡಿತವಾಗಿಯೂ ಈ ಕೌಂಟರ್ 6207 ಪಾಯಿಂಟ್ಗಳನ್ನು ಮೀರಿರುವುದನ್ನು ಗಮನಿಸಬಹುದು. ಈಗ ನೀವು ಇನಿಷಿಯಲೈಸ್ ಬಟನ್ ಅನ್ನು ಒತ್ತಿ ಕೌಂಟರ್ ಅನ್ನು ರೀಸೆಟ್ ಮಾಡಬಹುದು. ಹೀಗೆ ಮಾಡಿದಾಗ ಕೆಂಪು ಲೈಟ್ ಬ್ಲಿಂಕ್ ಆಗುವುದು ನಿಲ್ಲುತ್ತದೆ ಹಾಗೂ ಎರರ್ ಮೆಸೇಜ್ ಪಾಪ್ಅಪ್ ಆಗುವುದು ಸಹ ನಿಲ್ಲುತ್ತದೆ ಮತ್ತು ಈಗ ನೀವು ಪ್ರಿಂಟ್ ಕೊಡಲು ಸಾಧ್ಯವಾಗುತ್ತದೆ.
ಆದರೆ ನೀವು ಜಾಗರೂಕರಾಗಬೇಕು, ಏಕೆಂದರೆ ನೀವು ಕೌಂಟರ್ ಏನೋ ರೀಸೆಟ್ ಮಾಡಿದ್ದೀರಿ, ಆದರೆ ಇದು ಒಂದು ರೀತಿಯ ಎಚ್ಚರಿಕೆಯ ಗಂಟೆಯೂ ಸಹ. ಹಾಗಾಗಿ ನೀವು ವೇಸ್ಟ್ ಇಂಕ್ ಪ್ಯಾಡ್ ತುಂಬಿದೆಯೋ ಇಲ್ಲವೋ ಎಂಬುದನ್ನು ನಿಜವಾಗಿಯೂ ಚೆಕ್ ಮಾಡುವುದು ಒಳ್ಳೆಯದು. ಅದಕ್ಕಾಗಿ ನೀವು ಪ್ರಿಂಟರ್ ಅನ್ನು ಈ ರೀತಿ ಮೇಲಕ್ಕೆ ಎತ್ತಿ, ಇದು ವೇಸ್ಟ್ ಇಂಕ್ ಪ್ಯಾಡ್ ಫಿಕ್ಸ್ ಮಾಡಿರುವ ಜಾಗವಾಗಿರುತ್ತದೆ. ಇಲ್ಲೇನಾದರೂ ಇಂಕ್ ಲೀಕ್ ಆಗುತ್ತಿದ್ದರೆ ತಕ್ಷಣವೇ ನೀವು ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಬದಲಾಯಿಸುವುದು ಒಳಿತು. ಪ್ರಿಂಟರ್ ಅನ್ನು ಒಮ್ಮೆ ಮೇಲ್ಭಾಗದಿಂದ ತಟ್ಟಿ ನೋಡಿ, ಆಗಲೂ ಇಂಕ್ ಲೀಕ್ ಆಗದಿದ್ದರೆ ನೀವು ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಬದಲಾಯಿಸುವ ಅಗತ್ಯವಿರುವುದಿಲ್ಲ ಮತ್ತು ಇದನ್ನು ಇನ್ನಷ್ಟು ಕಾಲ ಉಪಯೋಗಿಸಿಕೊಂಡು ಹೋಗಬಹುದು. ಈ ರೀತಿ ಇಂಕ್ ಲೀಕೇಜ್ ಆಗುತ್ತಿದೆಯೋ ಇಲ್ಲವೋ ಎಂಬುದನ್ನು ಆಗಿಂದಾಗ್ಗೆ ನೀವು ಚೆಕ್ ಮಾಡುವುದು ಒಳ್ಳೆಯ ಅಭ್ಯಾಸ. ನಿಮ್ಮ ಅದೃಷ್ಟವೋ ಅಥವಾ ನಮ್ಮ ದುರದೃಷ್ಟವೋ, ಈ ಪ್ರಿಂಟರ್ನ ವೇಸ್ಟ್ ಇಂಕ್ ಪ್ಯಾಡ್ ಫಿಲ್ ಆಗಿದೆ, ಏಕೆಂದರೆ ನೀವು ಇಂಕ್ ಲೀಕೇಜ್ ಆಗುವುದನ್ನು ಇಲ್ಲಿ ಗಮನಿಸಬಹುದು. ನಿಜ ಹೇಳಬೇಕೆಂದರೆ ತುಸು ಹೆಚ್ಚಿನ ಪ್ರಮಾಣದಲ್ಲೇ ಲೀಕೇಜ್ ಆಗುತ್ತಿದೆ. ಇದನ್ನು ಸಾಕಷ್ಟು ಹಿಂದೆಯೇ ನಾವು ಬದಲಿಸಬೇಕಿತ್ತು. ನಮ್ಮ ಸಹೋದ್ಯೋಗಿಗಳ ನಿರ್ಲಕ್ಷ್ಯದಿಂದಾಗಿ ಇದನ್ನು ಸಕಾಲಕ್ಕೆ ನಾನು ಗಮನಿಸಲು ಸಾಧ್ಯವಾಗಲಿಲ್ಲ. ಆದರೂ ಪರವಾಗಿಲ್ಲ, ಇದು ಗಜಿಬಿಜಿಯಾಗಿ ಕಾಣುತ್ತಿದ್ದರೂ ಇದನ್ನು ನಾವು ಸರಿಪಡಿಸಿಕೊಳ್ಳೋಣ, ಬದಲಾಯಿಸೋಣ. ಇದಕ್ಕಾಗಿ ನೀವು ಪ್ರಿಂಟರ್ನ ಹಿಂಭಾಗಕ್ಕೆ ಬಂದು ಈ ಸ್ಕ್ರೂ ಅನ್ನು ಹುಡುಕಬೇಕು. ಏನಾದರೂ ಲೀಕೇಜ್ ಇದ್ದರೆ ಅದನ್ನು ಒರೆಸಿಕೊಳ್ಳಬೇಕು. ಈ ಒಂದು ಸ್ಕ್ರೂ ಅನ್ನು ನೀವು ಬಿಚ್ಚಿದರೆ ಸಾಕು. ಸ್ವಲ್ಪ ಪ್ರಯತ್ನ ಪಟ್ಟರೆ ನೀವು ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ತೆಗೆಯಬಹುದು. ಇದನ್ನು ತುಂಬಾ ಜಾಗರೂಕತೆಯಿಂದ ತೆಗೆಯಿರಿ. ಸಕಾಲಕ್ಕೆ ಇದನ್ನು ಬದಲಾಯಿಸಿದಲ್ಲಿ ಇದು ಇಷ್ಟು ಗೋಜಲಾಗುವುದಿಲ್ಲ. ನಾನು ಗ್ಲೌಸ್ ಹಾಕುವುದನ್ನು ಸಹ ಮರೆತೆ. ಇದು ಇಷ್ಟೊಂದು ಲೀಕ್ ಆಗುತ್ತದೆ ಎಂದು ನಾನು ಲೆಕ್ಕಿಸಿರಲಿಲ್ಲ. ಹಾಗಾಗಿ ಪ್ರಿಂಟರ್ನ ಕೆಳಭಾಗದಲ್ಲಿ ಕೇವಲ ಒಂದು ತೊಟ್ಟು ಇಂಕ್ ಹೊರಬಂದರೂ ನೀವು ತಕ್ಷಣವೇ ಬದಲಾಯಿಸುವುದು ಒಳ್ಳೆಯದು. ಕಳೆದ ಬಾರಿ ನಾವು ಸಕಾಲಕ್ಕೆ ಇದನ್ನು ಬದಲಿಸಿದ್ದರಿಂದ ಈ ಕೆಲಸ ಅಚ್ಚುಕಟ್ಟಾಗಿ ಮಾಡಲು ಸಾಧ್ಯವಾಗಿತ್ತು. ಇದನ್ನು ತೆಗೆದ ಮೇಲೆ ನೀವು ಹೊಸದನ್ನು ಇಲ್ಲಿ ಅಳವಡಿಸಬಹುದಾಗಿದೆ. ಹಳೆಯದನ್ನು ಈ ರೀತಿ ಹುಷಾರಾಗಿ ಡಿಸ್ಕಾರ್ಡ್ ಮಾಡಬೇಕಾಗುತ್ತದೆ. ಈಗ ನಾನು ಅಮೆಜಾನ್ನಿಂದ ಆರ್ಡರ್ ಮಾಡಿದ ಹೊಸ ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಅನ್ಪ್ಯಾಕ್ ಮಾಡುತ್ತಿದ್ದೇನೆ. ಯಾವಾಗಲೂ ಒಳ್ಳೆಯ ಗುಣಮಟ್ಟದ, ಒಳ್ಳೆಯ ರಿವ್ಯೂಗಳಿರುವ, ಹೆಚ್ಚು ಜನರು ಪರ್ಚೇಸ್ ಮಾಡಿದ ವಸ್ತುಗಳನ್ನೇ ಕೊಳ್ಳಿರಿ. ಕಳಪೆ ಗುಣಮಟ್ಟದನ್ನು ಬಳಸಬೇಡಿ. ಇದು ಸುಮಾರು 300 ರೂಪಾಯಿ ತಗುಲಬಹುದು. ಕೆಲವರು ಹಳೆಯ ಇಂಕ್ ಪ್ಯಾಡ್ನ ಸ್ಪಾಂಜ್ಗಳನ್ನು ತೆಗೆದು ನೀರಿನಲ್ಲಿ ಒಗೆದು ಒಣಹಾಕಿ ಮತ್ತೆ ಅಳವಡಿಸಿ ಉಪಯೋಗಿಸುತ್ತಾರೆ. ಆದರೆ ಇದು ತುಂಬಾ ಕಸಿವಿಸಿಯ ಕೆಲಸವಾಗಿದ್ದು, ಅಷ್ಟಾಗ್ಯೂ ಈ ಸ್ಪಾಂಜ್ಗಳು ಗ್ರೂಗಳಲ್ಲಿ ಸರಿಯಾಗಿ ಹೊಂದಿಕೊಳ್ಳದೆ ಗೋಜಲಾಗುವುದರಿಂದ ವೇಸ್ಟ್ ಇಂಕ್ ಸರಿಯಾಗಿ ಹೀರಿಕೊಳ್ಳದೆ ಇರಬಹುದು. ಹಾಗಾಗಿ 300 ರೂಪಾಯಿ ಖರ್ಚು ಮಾಡಿ ಹೊಸ ಇಂಕ್ ಪ್ಯಾಡ್ ಕೊಂಡುಕೊಳ್ಳಲು ಹಿಂದೆ ಮುಂದೆ ನೋಡಬೇಡಿ. ಈ ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ನೀವು ಸುಮಾರು 10,000 ಪ್ರಿಂಟ್ಗಳ ನಂತರ ಬದಲಾಯಿಸಬೇಕಾಗಬಹುದು. ಹಾಗಾಗಿ ಇದು ನಿಮಗೆ ಅಷ್ಟೇನು ಹೊರೆ ಅನಿಸುವುದಿಲ್ಲ. ಒಮ್ಮೆ ನೀವು ಇದನ್ನು ಬದಲಾಯಿಸಿದ ನಂತರ ಸ್ಕ್ರೂ ಅನ್ನು ಟೈಟ್ ಮಾಡಿ ಹೆಚ್ಚುವರಿ ಇಂಕ್ ಅನ್ನು ಒರೆಸಿ. ಈಗ ನೀವು ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಬದಲಾಯಿಸಿರುವುದರಿಂದ ವೇಸ್ಟ್ ಇಂಕ್ ಪ್ಯಾಡ್ ರೀಸೆಟ್ ಟೂಲ್ ಅನ್ನು ನಾವು ಹಿಂದೆ ತಿಳಿಸಿದಂತೆ ರನ್ ಮಾಡಿ ಕೌಂಟರ್ ಅನ್ನು ರೀಸೆಟ್ ಮಾಡಿಕೊಳ್ಳಿ. ಹಬ್ಬ, ಈಗ ನೀವು ನಿಮ್ಮ ಪ್ರಿಂಟರ್ ಅನ್ನು ಯಶಸ್ವಿಯಾಗಿ ನವೀಕರಿಸಿದಂತಾಯಿತು. ಯಾವಾಗ ಈ ವೇಸ್ಟ್ ಇಂಕ್ ಪ್ಯಾಡ್ ತುಂಬಿ ಹೋಗುತ್ತೆ ಎಂಬುದು ನಮಗೆ ನಿಖರವಾಗಿ ತಿಳಿಯುವುದಿಲ್ಲ. ಇದು ಕೆಲವೊಮ್ಮೆ ನೀವು ನೀಡಿದ ಪ್ರಿಂಟ್ಗಳ ಸಂಖ್ಯೆಯ ಮೇಲೂ ಅವಲಂಬಿತವಾಗಿರುವುದಿಲ್ಲ. ಏಕೆಂದರೆ ನೀವು ಎಂತಹ ರೀತಿಯ ಪ್ರಿಂಟ್ ಅನ್ನು ನೀಡಿರುತ್ತೀರಿ, ಟೆಕ್ಸ್ಟ್ ಅಥವಾ ಇಮೇಜ್, ಬ್ಲ್ಯಾಕ್ ಅಂಡ್ ವೈಟ್ ಅಥವಾ ಕಲರ್, ಈ ಎಲ್ಲಾ ಇಂಕ್ಗಳು ಮಿಕ್ಸ್ ಆಗಿ ಇದೇ ವೇಸ್ಟ್ ಪ್ಯಾಡ್ನಲ್ಲಿ ಶೇಖರಣೆಯಾಗುತ್ತದೆ. ಈ ಕೌಂಟರ್ ಕೇವಲ ಒಂದು ರೆಫರೆನ್ಸ್ ಆಗಿದೆ. ಹಾಗಾಗಿ ನೀವು ಮ್ಯಾನ್ಯುಯಲ್ ಆಗಿ ಪ್ರಿಂಟರ್ ಅನ್ನು ಆಗಿಂದಾಗ್ಗೆ ಪರೀಕ್ಷಿಸಬೇಕಾಗುತ್ತದೆ. ಇನ್ನು ನೀವು ಕಂಪ್ಯಾಟಿಬಲ್ ಅಥವಾ ಕಳಪೆ ಗುಣಮಟ್ಟದ ಇಂಕ್ ಅನ್ನು ಬಳಸಿದರಂತೂ ಈ ಎಲ್ಲಾ ಮೇಂಟೆನೆನ್ಸ್ ಹಂತಗಳು ಇನ್ನಷ್ಟು ಕ್ಲಿಷ್ಟಕರವಾಗಿ ಅದು ನಿಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ನಾನು ಹಿಂದೆ ಕೊಂಡುಕೊಂಡ ಇಂಕ್ ಟ್ಯಾಂಕ್ ಪ್ರಿಂಟರ್ ಇದೇ ಕಾರಣಕ್ಕೆ ಬೇಗನೆ ಹಾನಿಗೊಳಗಾಯಿತು. ನಕಲಿ ಇಂಕ್ ಅನ್ನು ಬಳಸಿದಾಗ ಈ ವೇಸ್ಟ್ ಇಂಕ್ ಪ್ಯಾಡ್ ಯಾವಾಗ ತುಂಬಿ ಹೋಗುತ್ತದೆ ಎಂಬುದೇ ಗೊತ್ತಾಗುವುದಿಲ್ಲ. ಹಾಗೆಯೇ ಇಂತಹ ಇಂಕ್ ನಿಂದ ಈ ಹೆಡ್ ಕ್ಲೀನಿಂಗ್ ಸೈಕಲ್ಗಳು ಸಹ ಹೆಡ್ ಅನ್ನು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡುವುದಿಲ್ಲ.
ಕಂಪ್ಯಾಟಿಬಲ್ ಇಂಕ್ನಿಂದ ಕಳಪೆ ಗುಣಮಟ್ಟದ ಪ್ರಿಂಟ್ಔಟ್ ಸಿಗುವುದರ ಜೊತೆಗೆ ಇಂತಹ ಸಮಸ್ಯೆಗಳು ಸಹ ಉದ್ಭವಿಸುತ್ತವೆ. ಹಾಗಾಗಿ ಪ್ರಿಂಟರ್ ಅನ್ನು ಬಿಚ್ಚಿ ಹೆಡ್ ಕ್ಲೀನಿಂಗ್ ಮಾಡುವುದು, ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಕ್ಲೀನ್ ಮಾಡಿ ಮತ್ತೆ ಬಳಸುವುದು, ಇಂತಹ ಗಜಿಬಿಜಿ ಕೆಲಸ ಮಾಡುವ ತಜ್ಞರು ಇಂತಹ ಕಂಪ್ಯಾಟಿಬಲ್ ಇಂಕ್ ಅನ್ನು ಬಳಸುತ್ತಾರೆ. ಏಕೆಂದರೆ ಇದೆಲ್ಲವನ್ನು ಮಾಡಿದರೆ ಮಾತ್ರ ಅವರ ಪ್ರಿಂಟರ್ ತಕ್ಕ ಮಟ್ಟಿಗೆ ಕೆಲಸ ಮಾಡುತ್ತದೆ. ಹಾಗಾಗಿ ಅವರು ಬೇಕಾದರೆ ಇದಕ್ಕೆಲ್ಲ ತಮ್ಮ ಸಮಯವನ್ನು, ಶ್ರಮವನ್ನು ವಿನಿಯೋಗಿಸಿ ಹಣವನ್ನು ಉಳಿಸಿಕೊಳ್ಳಲಿ. ಆದರೆ ಇಷ್ಟೆಲ್ಲ ಮಾಡಿದಾಗ್ಯೂ ಅವರಿಗೆ ಕಡೆಗೆ ಸಿಗುವುದು ಸಾಧಾರಣ ಗುಣಮಟ್ಟದ ಪ್ರಿಂಟೌಟ್ ಮಾತ್ರ. ಆದರೆ ನೀವು ನಾನು ತಿಳಿಸಿದ ಎಲ್ಲಾ ಮೇಂಟೆನೆನ್ಸ್ ಸ್ಟೆಪ್ಗಳನ್ನು ಅನುಸರಿಸಿದರೆ, ಅಂದರೆ ಪ್ರಿಂಟ್ ಪ್ರಿಫರೆನ್ಸ್ ಟೂಲ್ ಉಪಯೋಗಿಸಿ ಕಾಲಕಾಲಕ್ಕೆ ಹೆಡ್ ಕ್ಲೀನಿಂಗ್ ಮಾಡುವುದು, ಅಲರ್ಟ್ ಆದಾಗ ವೇಸ್ಟ್ ಇಂಕ್ ಪ್ಯಾಡ್ ಕೌಂಟರ್ ಅನ್ನು ರೀಸೆಟ್ ಮಾಡಿಕೊಳ್ಳುವುದು, ಲೀಕೇಜ್ ಆದಾಗ ವೇಸ್ಟ್ ಇಂಕ್ ಪ್ಯಾಡ್ ಅನ್ನು ಬದಲಾಯಿಸುವುದು, ಇವಿಷ್ಟನ್ನು ನೀವು ಮಾಡಿದರೆ ಸಾಕು. ಇದರ ಜೊತೆಗೆ ಇಂಕ್ಜೆಟ್ ಪ್ರಿಂಟರ್ ಅನ್ನು ನಾವು ಯಾವಾಗಲೂ ಹೇಳುವಂತೆ ಪ್ರತಿನಿತ್ಯ ಅಥವಾ ಕಡೆ ಪಕ್ಷ 2-3 ದಿನಗಳಿಗೊಮ್ಮೆಯಾದರೂ ಬಳಸಬೇಕಾಗುತ್ತದೆ. ಇಂಕ್ಜೆಟ್ ಪ್ರಿಂಟರ್ಗಳನ್ನು ಕಡಿಮೆ ಪ್ರಮಾಣದ ಪ್ರಿಂಟ್ ನೀಡಲು, ಅಂದರೆ ದಿನಕ್ಕೆ 50 ಮತ್ತು ತಿಂಗಳಿಗೆ ಗರಿಷ್ಠ 2000 ಪೇಜ್ಗಳ ಪ್ರಿಂಟ್ ನೀಡಲು ಮಾತ್ರ ಬಳಸಬೇಕು. ಮತ್ತೆ ಇವೆಲ್ಲಕ್ಕೂ ಮಿಗಿಲಾದದ್ದು ಬರೀ ಒರಿಜಿನಲ್ ಇಂಕ್ ಅನ್ನು ಮಾತ್ರ ಉಪಯೋಗಿಸಬೇಕು. ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಲ್ಲಿ ಖಂಡಿತವಾಗಿಯೂ ಈ ಎಪ್ಸಾನ್ L130 ಪ್ರಿಂಟರ್ ಕಡೆ ಪಕ್ಷ 3 ವರ್ಷಗಳಾದರೂ ಸುಸೂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಅದೃಷ್ಟವಿದ್ದರೆ ಇನ್ನಷ್ಟು ವರ್ಷಗಳು ನೀವು ಇದನ್ನು ಬಳಸಬಹುದು. ನಾವು ಇದನ್ನು 6 ವರ್ಷಗಳಿಗಿಂತ ಹೆಚ್ಚು ಕಾಲ ಬಳಸಿದ್ದೇವೆ. ನಮ್ಮದು ಕಮರ್ಷಿಯಲ್ ಶಾಪ್ ಆಗಿರುವುದರಿಂದ ನಾವು ಇನ್ನೂ ಬೇರೆ ಬೇರೆ ಪ್ರಿಂಟರ್ಗಳಿಗೆ ಪ್ರಿಂಟ್ ಲೋಡ್ ಅನ್ನು ಕೊಡುತ್ತೇವೆ. ಹಾಗಾಗಿ ಇದರ ಮೇಲೆ ಹೆಚ್ಚು ಹೊರೆ ಬಿದ್ದಿಲ್ಲ. ಆದರೂ ಗೃಹ ಬಳಕೆದಾರರು ನಿಸ್ಸಂದೇಹವಾಗಿ ಈ ಪ್ರಿಂಟರ್ ಅನ್ನು 5 ವರ್ಷಗಳಿಗೂ ಹೆಚ್ಚು ಕಾಲ ಬಳಸಬಹುದು. ಇದರ ಸರಿಯಾದ ನಿರ್ವಹಣೆ ಹಾಗೂ ಪ್ರಿಂಟ್ ವಾಲ್ಯೂಮ್ ಮೇಲೆ ಒಂದು ಹತೋಟಿ ಇಟ್ಟರೆ ಸಾಕು. ಕಡೆಯದಾಗಿ ಈ ಪ್ರಿಂಟರ್ ಕುರಿತು ಇನ್ನೊಂದು ಸಲಹೆ ನಾವು ನಿಮಗೆ ನೀಡಲಿಚ್ಛಿಸುತ್ತೇವೆ. ಅದೇನೆಂದರೆ ಪ್ರಿಂಟ್ ಪ್ರಿಫರೆನ್ಸ್ ಆಪ್ಷನ್ಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು. ಪ್ರಿಂಟ್ ಪ್ರಿಫರೆನ್ಸ್ನ ಮೇನ್ ಟ್ಯಾಬ್ನಲ್ಲಿ ನೀವು ಪೇಪರ್ ಟೈಪ್ ಎಂಬುದನ್ನು ನೋಡಬಹುದು. ಮಾಮೂಲಿ ಪೇಪರ್ಗಳ ಮೇಲೆ ಪ್ರಿಂಟ್ ನೀಡಲು ನೀವು ಪ್ಲೇನ್ ಪೇಪರ್ ಸೆಟ್ಟಿಂಗ್ ಅನ್ನು ಬಳಸಬಹುದು. ದಪ್ಪನೆಯ ಶೀಟ್ಗಳ ಮೇಲೆ ಪ್ರಿಂಟ್ ಮಾಡಲು ಮ್ಯಾಟ್ ಅಥವಾ ಪ್ರೀಮಿಯಂ ಗ್ಲಾಸಿ ಸೆಟ್ಟಿಂಗ್ ಬಳಸಬಹುದು. ಈ ಪ್ರಿಂಟರ್ನಲ್ಲಿ 170 GSM-ಗಳವರೆಗಿನ ಪೇಪರ್ ಅನ್ನು ನೀವು ಬಳಸಬಹುದು. ಸರಿಯಾದ ಪೇಪರ್ ಸೆಟ್ಟಿಂಗ್ ಅನ್ನು ಬಳಸಿದರೆ ನಿಮಗೆ ಉತ್ತಮ ಕ್ವಾಲಿಟಿಯ ಪ್ರಿಂಟ್ ಸಿಗುತ್ತದೆ. ನಂತರ ಕೆಳಗೆ ನೀವು ಕ್ವಾಲಿಟಿ ಆಪ್ಷನ್ ಅನ್ನು ಗಮನಿಸಬಹುದು. ಇದು ಕೂಡ ಅತ್ಯಂತ ಮುಖ್ಯವಾಗಿದೆ. ಇಲ್ಲಿ ನೀವು 3 ಮುಖ್ಯ ಸೆಟ್ಟಿಂಗ್ಗಳನ್ನು ನೋಡಬಹುದು: ಡ್ರಾಫ್ಟ್, ಸ್ಟ್ಯಾಂಡರ್ಡ್ ಮತ್ತು ಹೈ. ಡ್ರಾಫ್ಟ್ ಅನ್ನು ಸೆಲೆಕ್ಟ್ ಮಾಡಿದಾಗ ಪ್ರಿಂಟಿಂಗ್ ಸ್ಪೀಡ್ ಗರಿಷ್ಠ ಮಟ್ಟದಲ್ಲಿರುತ್ತದೆ, ಆದರೆ ಕ್ವಾಲಿಟಿ ಕಡಿಮೆಯಾಗುತ್ತದೆ ಮತ್ತು ಲೈಟ್ ಆಗಿ ಪ್ರಿಂಟ್ ಆಗುತ್ತದೆ. ಈ ಸೆಟ್ಟಿಂಗ್ ಅನ್ನು ನೀವು ಇಂಕ್ ಉಳಿಸಲು ಮತ್ತು ಸಮಯ ಉಳಿಸಲು ಬಳಸಬಹುದಾಗಿದೆ. ಆದರೆ ನಿಮ್ಮ ವೈಯಕ್ತಿಕ ಉದ್ದೇಶಕ್ಕೆ ಕೊಡುವ ಪ್ರಿಂಟ್ಗಳಿಗೆ ಮಾತ್ರ ಈ ಆಪ್ಷನ್ ಅನ್ನು ಬಳಸಿದರೆ ಒಳಿತು. ನೀವು ಯಾರಿಗಾದರೂ ನಿಮ್ಮ ಪ್ರಿಂಟ್ ಅನ್ನು ಒಪ್ಪಿಸುವುದಾದರೆ ದಯವಿಟ್ಟು ಈ ಸೆಟ್ಟಿಂಗ್ ಅನ್ನು ಬಳಸಬೇಡಿ, ಏಕೆಂದರೆ ಇದು ಅಷ್ಟು ಯೋಗ್ಯವೆನಿಸುವುದಿಲ್ಲ, ಅನ್ಪ್ರೊಫೆಷನಲ್ ಎನಿಸಬಹುದು. ಪ್ರಿಂಟರ್ ತುಂಬಾ ಹಳೆಯದಾದ ಮೇಲಂತೂ ಈ ರೀತಿ ಡ್ರಾಫ್ಟ್ ಪ್ರಿಂಟಿಂಗ್ ನೀಡಿದಾಗ ಪ್ರಿಂಟ್ಔಟ್ ಕಟ್ ಆದಂತೆ ಒಮ್ಮೊಮ್ಮೆ ಖಾಲಿ ಪೇಜ್ ಕೂಡ ಪ್ರಿಂಟ್ ಆಗಬಹುದು. ಸ್ಟ್ಯಾಂಡರ್ಡ್ ಹೆಸರೇ ಹೇಳುವಂತೆ ಇದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್, ಅಂದರೆ ಪ್ರಿಂಟರ್ನ ನಿಗದಿತ ಸ್ಪೀಡ್ನಲ್ಲಿ ಹಾಗೂ ಒಪ್ಪುವಂತಹ ಗುಣಮಟ್ಟದಲ್ಲಿ ಪ್ರಿಂಟ್ಔಟ್ ಬರುತ್ತದೆ. ಪ್ರಿಂಟರ್ ಉತ್ತಮ ಕಂಡೀಷನ್ನಲ್ಲಿ ಇರುವವರೆಗೂ, ಅಂದರೆ 2-3 ವರ್ಷಗಳವರೆಗೂ ನೀವು ಎಲ್ಲಾ ರೀತಿಯ ನಾರ್ಮಲ್ ಪ್ರಿಂಟ್ಗಳನ್ನು ಈ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅನ್ನು ಬಳಸಿ ನೀಡಬಹುದಾಗಿದೆ. ಹೈ ಈ ಸೆಟ್ಟಿಂಗ್ ಬಳಸಿ ನೀವು ನಿರ್ದಿಷ್ಟ ರೀತಿಯ ಪ್ರಿಂಟ್ಗಳನ್ನು ನೀಡಬಹುದು. ಚಿತ್ರಗಳನ್ನ, ಪೋಸ್ಟರ್ಗಳನ್ನ, ID ಕಾರ್ಡ್ ಇತ್ಯಾದಿಗಳನ್ನು ಪ್ರಿಂಟ್ ಮಾಡಲು, ಅಂದರೆ ಅತ್ಯುನ್ನತ ಗುಣಮಟ್ಟದ ಪ್ರಿಂಟ್ಗಳನ್ನು ನೀಡಲು ನೀವು ಈ ಸೆಟ್ಟಿಂಗ್ ಬಳಸಬಹುದು. ಆದರೆ ಇದರಿಂದ ಪ್ರಿಂಟಿಂಗ್ ಸ್ಪೀಡ್ ನಿಧಾನವಾಗುತ್ತದೆ ಮತ್ತು ಹೆಚ್ಚು ಇಂಕ್ ಸಹ ಬಳಕೆಯಾಗುತ್ತದೆ. ಹಾಗಾಗಿ ಇದನ್ನು ನಿಮಗೆ ಅಗತ್ಯವಿದ್ದಾಗ ಮಾತ್ರ ಬಳಸಿ. ಆದರೆ ಇಂತಹ ಒಂದು ಸೌಲಭ್ಯವನ್ನು ಬಳಸಿಕೊಳ್ಳಲು ಹಿಂಜರಿಯಬೇಡಿ, ಏಕೆಂದರೆ ಗ್ಲಾಸಿ ಶೀಟ್ಗಳ ಮೇಲೆ ಉನ್ನತ ಕ್ವಾಲಿಟಿಯ ಇಮೇಜ್ ಕಲರ್ ಪ್ರಿಂಟಿಂಗ್ ನೀಡುವುದು ಇಂಕ್ಜೆಟ್ ಪ್ರಿಂಟರ್ನ ಒಂದು ಶ್ರೇಷ್ಠತೆಯಾಗಿದ್ದು, ಈ ರೀತಿಯ ಸ್ಲೋ ಸೆಟ್ಟಿಂಗ್ನಲ್ಲಿ ಸ್ಟುಡಿಯೋಗಳಲ್ಲಿ ಸಿಗಬಹುದಾದಂತಹ ಗುಣಮಟ್ಟದ ಕಲರ್ ಪ್ರಿಂಟ್ಗಳು ನಿಮಗೆ ಈ ಪ್ರಿಂಟರ್ನಲ್ಲಿ ಸಿಗುತ್ತದೆ. ಹಾಗಾಗಿ ಇದನ್ನು ಬಳಸಿಕೊಳ್ಳಲು ಚೌಕಾಸಿ ಬೇಡ. ಮೋರ್ ಸೆಟ್ಟಿಂಗ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ 3 ಹೆಚ್ಚುವರಿ ಸ್ಪೀಡ್ಗಳು, ಅಂದರೆ 3 ಮಧ್ಯಂತರ ಕ್ವಾಲಿಟಿಗಳು ಸಿಗುತ್ತವೆ. ನಿಮ್ಮ ಪ್ರಿಂಟರ್ ತನ್ನ ಜೀವಿತದ ಕೊನೆಯ ಘಟ್ಟವನ್ನು ತಲುಪಿದಾಗ, ಅಂದರೆ ಸ್ಟ್ಯಾಂಡರ್ಡ್ ಮೋಡ್ನಲ್ಲಿ ನಿಮಗೆ ಮಸುಕಾದ ಹಾಗೂ ಗೆರೆಗಳು ಬಂದಂತೆ ಕಂಡರೆ
ನೀವು ಈ ಮ್ಯಾಕ್ಸಿಮಮ್ ಲೆವೆಲ್ ಸೆಟ್ಟಿಂಗ್ ಅನ್ನು ಬಳಸಬಹುದು. ನಿಮಗೆ ಅದೃಷ್ಟವಿದ್ದರೆ ಈ ರೀತಿಯ ಅತಿ ಕಡಿಮೆಯ ಸ್ಪೀಡ್ನಲ್ಲಿ ನೀವು ಇನ್ನಷ್ಟು ಕಾಲ ಪ್ರಿಂಟರ್ ಬಳಸುತ್ತಾ ಹೋಗಬಹುದು. ಸರಿ, ಈಗ ನಿಮಗೆ ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದು ಸಮಗ್ರ ಮಾಹಿತಿ ಸಿಕ್ಕಿದೆ ಎಂದು ನಾವು ಭಾವಿಸುತ್ತೇವೆ. ನೀವು ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲವನ್ನು ಅರ್ಥ ಮಾಡಿಕೊಂಡಲ್ಲಿ ಈ L130 ಪ್ರಿಂಟರ್ ಅನ್ನು 10 ವರ್ಷಗಳವರೆಗೂ ಬೇಕಾದರೂ ಬಳಸಬಹುದು. ನಾವು ಇದನ್ನು 6 ವರ್ಷಗಳಿಗೂ ಹೆಚ್ಚು ಕಾಲ ಬಳಸಿದ್ದೇವೆ ಮತ್ತು ಇದು ಇನ್ನೂ ತನ್ನ ಗುಣಮಟ್ಟವನ್ನು ಕಾಯ್ದುಕೊಂಡಿದೆ. ನಾನೇನಾದರೂ ಈ ಪ್ರಿಂಟರ್ ಅನ್ನು ಮನೆಯಲ್ಲಿ ಬಳಸಿದ್ದರೆ ಇದು ಇನ್ನಷ್ಟು ಒಳ್ಳೆಯ ಕಂಡೀಷನ್ನಲ್ಲಿ ಇರುತ್ತಿತ್ತು. ನಾವು ಕಮರ್ಷಿಯಲ್ ಉದ್ದೇಶಕ್ಕೆ ಇದನ್ನು ಬಳಸುತ್ತಿರುವುದರಿಂದ ಸಾಕಷ್ಟು ತೊಡಕುಗಳು, ಅನಿವಾರ್ಯತೆಗಳ ನಡುವೆಯೂ ನಾವು ಈ ಪ್ರಿಂಟರ್ ಅನ್ನು ತಕ್ಕ ಮಟ್ಟಿಗೆ ನಿರ್ವಹಣೆ ಮಾಡಿಕೊಂಡು ಬಂದಿದ್ದೇವೆ. ನೀವು ಈ ಪ್ರಿಂಟರ್ ಅನ್ನು ಬಳಸುತ್ತಿದ್ದರೆ ನಿಮಗೂ ಸಹ ಒಳ್ಳೆಯ ಅದೃಷ್ಟವನ್ನು ನಾವು ಹಾರೈಸುತ್ತೇವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ಅಧ್ಯಾಯದಲ್ಲಿ ಲೇಸರ್ ಪ್ರಿಂಟರ್ನ ಟೋನರ್ ಅನ್ನು ರೀಫಿಲ್ ಮಾಡುವುದನ್ನು ತಿಳಿಸಿಕೊಡಲಿದ್ದೇವೆ. HP 1020 ಪ್ಲಸ್ ನ ಟೋನರ್ HP12A ಇದನ್ನ ರೀಫಿಲ್ ಮಾಡುವ ವಿಡಿಯೋ. ಇದು ಕೂಡ ಒಂದು ಆಳವಾದ ಮತ್ತು ವಿಸ್ತಾರವಾದ ವಿವರಣೆಯಾಗಿರುತ್ತದೆ. ನಿರೀಕ್ಷಿಸಿ. ವಂದನೆಗಳು.